ಈಗ ನೀವೇ ಶರಾಯಿ ಫ್ರೀ ಮಾಡ್ಬೇಕಾ? ಮಾಡನ್ರಲ್ಲ ಅದಕ್ಕೆ ಎಲ್ಲ ಮಾಡ್ಬಿಟ್ಟು ಸರ್ಕಾರನೇ ಎಲ್ಲ ಮುಂಡ ಮುಚ್ಕೊ ಹೋಗ್ತಿತ್ತು ನೋಡ್ರಿ. ಮತ್ತೆ ಸರ್ಕಾರ ನಡೆದ ಕುಡಿಯೋರ್ ಮೇಲ್ರಿ ಕುಡುಕ್ರಿ ಅಂದ್ರೆ ಸರ್ಕಾರ ನಡೆದ್ರಿ ಅದೇ ಫ್ರೀ ಮಾಡ್ತಂದ್ರೆ ಮುಗಿದಲ್ಲ. ಹೋಗೈತ್ರಿ ದಿನ ಕೊಟ್ರೆ ಫ್ರೀ ಮಾಡನ್ರಿ ಹಾಕೊಂಡ್ರಿ ಕಾಂಗ್ರೆಸ್ ಇನ್ನೊಂದು ಕ್ವಾರ್ಟರ್ ಫ್ರೀ ಮಾಡಿದ್ರೆ ಕಾಂಗ್ರೆಸ್ಗೆ ಹಾಕೊಂಡ್ರಲ್ಲ ಅಣ್ಣಾರ ಎದುರು ಬೇಡ್ರಿ. ನಮಸ್ಕಾರ, ಏನ್ ನಿಮ್ಮ ಹೆಸರು? ಅಲ್ಲ ಹೆಂಗಸೂರಿಗೆ ಅಷ್ಟ ಆಧಾರ್ ಕಾರ್ಡ್ ಗಂಡಸೂರಿಗೆ ಹಾಕಿಲ್ಲ. ಹೆಂಗಸೂರಿಗೆ ಅಷ್ಟ ಆಧಾರ್ ಕಾರ್ಡ್ ಫ್ರೀ, ಗಂಡಸೂರಿಗೆ ಗಂಡಸರಿಗೆ ಏನ್ ಫ್ರೀ ಕೊಡ್ಬೇಕಾ? ಏನಾರು ಕೊಡ್ಬೇಕು. ಏನ್ ಕೊಡ್ಬೇಕಾ? ಅರ್ಧ ಚಾರ್ಜ್, ಅರ್ಧ ಚಾಯ್, ಅರ್ಧ ಚಾರ್ಜ್, ಬಸ್ ಚಾರ್ಜ್. ಅಲ್ಲಿ ಮಾತಾಡ್ಸ್ಬೇಡ್ರಿ, ಭಾಳ ಮಾತಾಡಕ್ ಬರಲ್ಲ. ಭಾಳ ಮಾತಾಡೋ ಆಯ್ತು ಬಿಡ್ರಿ. ಯಾರು ಬಂದ್ರೆ ಚಲೋ ಈಗ? ಯಾರು ಬಂದ್ರೆ ಚಲೋ? ಬಿಜೆಪಿ ಕಾಂಗ್ರೆಸ್? ಯಾರು ಬಂದ್ರಿ ಎಲ್ಲ ಅವ್ರ ಎಲ್ಲ ಅವ್ರ ಯಾಳ್ರಿ. ಅಲ್ಲಿ ಪ್ರಧಾನಮಂತ್ರಿ ಯಾರಬೇಕ? ಮೋದಿ ಕಾಂಗ್ರೆಸ್? ನಮ್ಮ ರಾಜಕೀಯವ್ರ ಅಲ್ಲ ರೀ. ನಾವೇನ್ ರಾಜಕೀಯದವ್ರೇನ್ರಿ? ಇವ್ರೇನ್ ರಾಜಕೀಯದವ್ರೇನ್ರಿ? ಹೇಳ್ರಿ. ನಾವು ಹಿಂಗ ಟಿವಿ ರೀ ಇದು. ಟಿವಿ ಹೇಳ್ರಿ. ಮಾವ ನಮ್ಮ ಮಾವ. ಏನ್ರಿ ನಿಮ್ಮ ಹೆಸರು? ಬಸವರಾಜ್ ಜೋಳಪ್ಪನವ್ರು. ಬಸವರಾಜ್ ಜೋಳಪ್ಪನವ್ರು. ಬಸವರಾಜ್ ಜೋಳಪ್ಪನವ್ರ. ಯಾರು ಬಂದ್ರೆ ಚಲೋ? ಜಗದೀಶ್ ಶೆಟ್ಟರ್. ಅದ್ಯಾಕೆ? ಬಿಜೆಪಿ ಮೋದಿ. ಯಾಕ್ರಿ? ಯಾಕಂದ್ರೆ ಮೋದಿಯವರು ಅಭಿವೃದ್ಧಿ ಮಾಡಿದ್ದಾರೆ, ಅದರ ನಾವು ಮೋದಿಯವರೇ ಬೇಕಂತ. ಅಲ್ರಿ ಕಾಂಗ್ರೆಸ್ನವ್ರು ಮಾಡ್ತಾರಲ್ರಿ, ಏನು ಮಾಡ್ತಾ ಇದ್ದೀರಾ? ಎಲ್ಲ ಫ್ರೀ ಕೊಟ್ಟಾರ. ಅಲ್ಲ, ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿದ್ದಾರೆ. ಗಂಡು ಮಕ್ಳ ಹತ್ರ 120 ರೂಪಾಯಿ ಇದ್ದ ಕ್ವಾರ್ಟರ್ನ 180 ರೂಪಾಯಿ ಮಾಡಿದ್ದಾರೆ. ಈ ದುಡ್ಡು ಹೋಯ್ತು. ನೋಂದಣಿ ಶುಲ್ಕಾಂಕವನ್ನ 30,000 ಇದನ್ನ 70,000 ನೋಂದಣಿ ಶುಲ್ಕ ಮಾಡಿದ್ದಾರೆ. ನೋಡ್ರಿ, ಬಡವರ ಬಗ್ಗರು 20/30 20/20 ಫ್ಲಾಟ್ ತಗೋತಾಳ್ರೆ, ಅವ್ರಿಗೆ 15,000 ಶುಲ್ಕ ಇತ್ತು ಫಸ್ಟ್ಗೆ. ಇವತ್ತಿಗೆ 60,000-70,000 ಶುಲ್ಕ ಮಾಡಿದ್ದಾರೆ. ಈ ದುಡ್ಡನ್ನು ತಗೊಳ್ತಾರೆ, ಹೆಣ್ಮಕ್ಳು ಕೊಡ್ತಾರೆ. ಹೆಣ್ಮಕ್ಳು ಬಸ್ ಹತ್ಕೊಂಡ್ಬಿಟ್ಟು ಅವ್ರ ತವ್ರ ಮನೆಗೆ ಹೋಗ್ತಾರೆ, ಟೂರ್ ಮಾಡ್ತಾರೆ. ಗಂಡು ಮಕ್ಕಳು ಅರಿವೆ ಅಡಿಗೆ ಮಾಡಬೇಕು, ಅವ್ರಿಗೆ ಬಂತ ಪಾತ್ರೆ ತೊಳೆ, ಪರ ತೊಳೆ, ಮನೆ ವರ್ಸ, ಗುಡ್ಸ, ಸಾರ್ಸ. ಇದು ಇವ್ರ ಧರ್ಮ, ಕಾಂಗ್ರೆಸ್ ಧರ್ಮ ಇದು. ಹಂಗಂತೀರಿ? ಹೌದು. ಅಲ್ಲ, ಗಂಡ್ರ ದುಡ್ಡು ಹೋಗಿ ಹೆಣ್ಮಕ್ಳು ಹಾಕತ್ತಾರೆ. ಇವ್ರು ಮಾಡೋ ಗಿಮಿಕ್ ಇದು. ಹಂಗಂತೀರಿ? ಒಟ್ಟ ಈ ಸಲ ಯಾರು ಗೆಲ್ತಾರ್ರಿ? ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯಾರು? ಬಿಜೆಪಿನೇ ಬರೋದು. ಯಾರಿಗೆಲ್ಲ ಹಿಂಟ್ ಐತ್ರಿ? ಹಿಂಟು ಮೋದಿ. ಪಕ್ಕ ಮೋದಿ. ಪಕ್ಕ ಮೋದಿ. ನಿಮ್ಮ ಮನಸ್ಸಾರ ಏನತ್ರಿ? ಮೋದಿ ಯಾರು ಗೆಲ್ತಾರ? ಯಾರು ಜಾಗ್ತಾರ? ಯಾರು ಗೆಲ್ಬೇಕು ಈ ಸಲ ಲೋಕಸಭಾ ಚುನಾವಣೆ ಒಳಗ? ಯಾರು ಬಂದ್ರೆ ಚಲೋ? ಬಿಜೆಪಿ ಕಾಂಗ್ರೆಸ್? ಜಲ್ದಿ ಹೇಳ್ರಿ. ಬಿಜೆಪಿ ಮೋದಿ. ಹೌದಾ? ನಿಮ್ಮ ಹೆಸರೇನ? ಚಂದ್ರಗೌಡ. ಬೆಚ್ಚ ಉಳಿಸ್ರಿ. ಮೋದಿ. ಕಾಂಗ್ರೆಸ್ ಬೇಡ. ಏನ್ ಮಾಡಾಕ? ಕಾಲ್ವಾರ್ ಮಾಡ್ಯಾಕ? ಫ್ರೀ ಕೊಟ್ಟಾರ, ಫ್ರೀ ಮಾಡ್ಯಾರ. ಹೆಂಗಸೂರ್ ಕೊಟ್ಟ ಹೆಂಗಸೂರ್ಗೆ. ಗಂಡಸ್ರಿಗೆ ಏನ್ ಕೊಡ್ಬೇಕಾ? ಹೌದಾ? ಗಂಡಸ್ರಿಗೆ ಏನ್ ಕೊಡ್ಬೇಕಾ? ಇನ್ಯಾರದಾರ ಇಲ್ಲಿ? ಅಲ್ರಿ, ಗಂಡಸ್ರಿಗೆ ಏನ್ ಕೊಡ್ಬೇಕು? ಕಿಂಗ್ ಕಟ್ಕೊಂಡ್ ಮಾಡ್ಬಿಡ್ರಿ. ಕಿಂಗ್ ಅಲ್ಲ, ನೀವು ಕೆಟ್ಟ ಪದ ಬಳಸಕ್ ಹೋಗ್ಬೇಡ್ರಿ. ಟಿವಿ ಐತಿದ. ಯಾಕೆ ಬರ್ರಿಲೆ? ಗಂಡಸ್ರಿಗೆ ಏನ್ ಫ್ರೀ ಕೊಡ್ಬೇಕಾ? ಬ್ಯಾಡ್ರಿ. ಮೋದಿ ಬರ್ಲಿ ಇಷ್ಟೇ. ಏನ್ ಬೇಕ್ರಿ? ನಿಮ್ಮ ಹೆಸ್ರೇನ್ರಿ? ಫ್ರೀ ಬೇಡಬೇಡ್ರಿ ಸರ. ಸುದರ್ಶನ ನಾವು ದುಡಿತೇವ್ರಿ, ನಾವು ಕೆಲಸ ಮಾಡ್ತಾವ್ರಿ. ಮೋದಿ ಬೇಕು ಸರ. ಮೋದಿ. ಯಾರು ಬರ್ಬೇಕ? ಮೋದಿ. ಹೌದಾ? ಯಾಕ? ಈ ಕರ್ನಾಟಕದವರೆಲ್ಲ ಫ್ರೀ ಕೊಟ್ಟು ಕ್ಯಾಸ್ ಕರ್ನಾಟಕನ ಫ್ರೀ ಮಾಡಿ ಬಿಡ್ತಾರ್ರಿ ಅವ್ರು. ಕರ್ನಾಟಕನ ಫ್ರೀ? ಅದೇಂಗ್ರಿ ಕರ್ನಾಟಕ ಫ್ರೀ? ಏನ್ ನೋಡ್ರಿ, ಹೆಣ್ಮಕ್ಳೆಲ್ಲ ಅಡ್ಡಾಡೋದು, ಗಂಡ್ಮಕ್ಳಿಗೆ ಹೆಣ್ಮಕ್ಳಿಗೆ ಹೊಳ್ಳಿ ಮಾತಾಡೋದು ಇದನ್ನ ನಡ್ದೈತ್ರಿ. ಹಂಗಂತೀರಿ? ನೋಡ್ರಿ, ಜೈ ಶ್ರೀರಾಮನ ಆಗ್ಬೇಕ್ರಿ. ಜೈ ಶ್ರೀರಾಮನೇ ಆಗ್ಬೇಕ? ಯಾರ್ರಿ ಜೈ ಶ್ರೀರಾಮ? ಜೈ ಶ್ರೀರಾಮ್, ಜೈ ಮೋದಿ ಕಿ. ಕಾಂಗ್ರೆಸ್ ಬೇಡ, ಫ್ರೀ ಬೇಡ ರೀ. ಮೋದಿ ಕಿ ಜೈ. ಅಣ್ಣ ಮೋದಿ ಎಲ್ಲ ಬರ್ಬೇಕು. ನಿಮ್ಮ ಹೆಸರಂತ? ಶಿವಾನಂದ್ ಅವ್ರ. ಹೇಳ್ರಿ, ಯಾರು ಏನೇನ್ ಮಾಡ್ಯಾರ, ಯಾರೇನೇನ್ ಕೊಟ್ಟ್ಯಾರ? ಯಾರೇನ್ ಮಾಡಬಾರ್ದು. ಈ ಭಾರತ ದೇಶ ಸಮೃದ್ಧಿ ಆಗಿರ್ಬೇಕಂದ್ರ ಮೋದಿ ಬರ್ಬೇಕು. ಮೋದಿನ ಬರ್ಬೇಕಂದ್ರೆ ಬರಕ್ ಕನ್ಫರ್ಮ್. ಅಲ್ಲ, ಕಾಂಗ್ರೆಸ್ ಎಲ್ಲ ಫ್ರೀ ಎಲ್ಲ ಕೊಟ್ಟಾರ. ಫ್ರೀ ಕೊಟ್ರು ಹೆಂಗ್ ಗೊತ್ತೈತಿ? ಫ್ರೀ ಅವ್ರಿಗೆ ಅಷ್ಟ ಅದ್ ಇದು ಹಾಕೈತಿ ಅಟ್ಟ. ಅಣ್ಣ ಆ ಅಣ್ಣ ಮಾತು ಹೇಳಿದ್ದು ಕರೆಕ್ಟ್. ಏನೇನ? ಫ್ರೀ ಈ ಕಾರ್ಡ್ಸ್ ಕೊಡ್ತಾರೆ, ಈ ಕಾರ್ಡ್ಸ್ ಕಸ್ಕೊಂತಾರು.
ನಮ್ಗೇನ ಮೋದಿ ಬಂದ್ರೆ ಎಲ್ಲ ಸಮೃದ್ಧಿ ಆಗಿರ್ತೈತಿ ಅಷ್ಟ ಸಾಕು. ಹಂಗಂತೀರಿ ಗೆಲ್ತಾರ ಪಕ್ಕಾ ಶೆಟ್ರ್ ಗೆಲ್ತಾರ ಬಿಜೆಪಿ ಶೆಟ್ರ್ ಗೆಲ್ತಾರ ಬಿಜೆಪಿ ಜೈ. ಗಾಬರಿ ಬಿಡ್ಬೇಡ್ರಿ ಇಡ್ರಿ ಯಾಕ್ರಿ ಹಂಗ ಎದ್ರ ಹೋಗ್ತೀರಿ. ನಮಸ್ಕಾರ ರೀ ಅಕ್ಕಾರ, ಆರಾಮ್ರಿ? ಏನ್ರಿ ಹೆಸ್ರ? ಗಿರಿಜಾ ಗಿರಿಜಾ ಗಿರಿಜಾ. ನಿಮ್ದ? ಮಂಜುಳಾ ನಿಮ್ದ? ಭಾರತಿ. ಗಿರಿಜಾ, ಮಂಜುಳಾ, ಭಾರತಿ. ಹೇಳ್ರಿ ಈ ಸಲ ಯಾರಿಗೆ ಹಾಕ್ತೀರಿ ಆರ್ತಿ? ಯಾರು ಬಂದ್ರ ಚಲೋ? ಬಿಜೆಪಿ ಕಾಂಗ್ರೆಸ್ ಲೋಕಸಭೆ ಚುನಾವಣೆ ಒಳಗ ಯಾರು ಬಂದ್ರ ಚಲೋ ಅಂತ ಕೇಳಕತ್ತೀನ್ರಿ. ಬಿಜೆಪಿ. ಹೌದ್ರಿ? ನಿಮ್ಮದ? ನಮ್ದು ಬಿಜೆಪಿ. ನಿಮ್ಮದು? ಬಿಜೆಪಿ. ಯವ್ವಾ, ಮೂರು ಬಿಜೆಪಿ. ಎಂತ ಹೆಸರು ನಿಮ್ದು? ಹೆಸರು ಗಿರಿಜಾ, ಭಾರತಿ, ಮಂಜುಳಾ. ಓ ಆತ. ಯಾಕೆ ಬಿಜೆಪಿ? ನಮ್ಗೆಲ್ಲ ಅದರಿಂದ ಅನುಭವ ಇದು ಚಲೋ ಆಗೈತೆ ಅದಕ್ಕಾಗಿ. ಎಲ್ಲ ಚಲೋ ಆಗೈತಿ. ಯಾಕ್ರಿ ನಿಮ್ಮ ಮೂವರ್ಗೂ ಗೃಹಲಕ್ಷ್ಮಿ ಬರ್ತಿಲ್ವೇ? ಗೃಹ ಜ್ಯೋತಿ ಬರ್ತಿಲ್ವೇ? ನಂದು ಬರಾತಿಲ್ಲ. ಬಂದಿದ್ರೆ ಓಕೆನಾ? ನಂದು ಬರಾತಿಲ್ಲ. ಬಂದಿದ್ರೆ ಓಕೆನಾ? ಇಲ್ಲ ಇಲ್ಲ ಇಲ್ಲ, ಏನು ಬರ್ಲಿ ಬಿಡ್ಲಿ ನಮ್ಗೆ ಬಿಜೆಪಿ. ಬಿಜೆಪಿ ಯಾಕ್ರಿ? ಅದು ಹೇಳಂಗಿಲ್ಲ ಅದು. ಹೇಳ್ರಿ ನೀವು ಹೇಳ್ರಿ ಯಾಕ್ರಿ ಬಿಜೆಪಿ? ಹೋಗುನ್ ಎಲ್ಲಿಗೆ ಹೋಗುನ್ ಹೇಳ್ರಿ ಯಾಕ್ರಿ ಬಿಜೆಪಿ ಯಾಕೆ ಹೇಳ್ರಿ? ಆಯ್ತು ನೀವು ಹೋಗೋರ್ ಮುಂದೆ ಬೇಗ ಹೇಳ್ರಿ. ಬಿಜೆಪಿ ಅಂದ್ರೆ ಬಿಜೆಪಿದ ಅವರು ಮೋದಿಜಿ ಬಂದ್ರೆ ಚಲೋ ಅಂತ ನಾವು ಹೇಳ್ತೀವಿ. ಮೋದಿಜಿ ಬಂದ್ರೆ ಚಲೋ ಅಂತೀರಿ. ಒಟ್ಟು ಮೋದಿ ಮೇಲೆ ನಿಂತೈತಿ ಮತ. ಎಸ್ ಎಸ್. ಕಾಂಗ್ರೆಸ್ ಬೇಡ ಅಂತೀರಿ. ಆತ್ ಬಿಡ್ರಿ ನೋಡ್ರಿ, ಎಲ್ಲ ಫ್ರೀ ತಗೊಂಡು ಮತ್ತೆ ಹಿಂಗೆ ಮಾಡ್ಬಿಡ್ರಿ, ಹೋಗ್ಲಿ ಬಿಡ್ರಿ. ಏನ್ರಿ ನಿಮ್ಮ ಹೆಸರು? ಅಯ್ಯಯ್ಯ ಬಿದ್ದೋಗ್ಬಿಟ್ಟ ನಮ್ಮ ಹುಡುಗ, ಊರು ಮೇಲೆ ಎತ್ತೆ ಬಿಡಿ ಮತ್ತೆ ತಿರುಗ. ಹೇಳ್ರಿ ನಿಮ್ಮ ಊರಿಗೆ ಬಂದ ಬೆಂಗಳೂರಿಂದ ನಿಮ್ಮೂರು ಸ್ಲಾಂಗ್ ಒಳಗೆ ಮಾತಾಡ್ತೀವಿ. ಮತ್ತೆ ನೋಡ್ರಿ ಹಿಂಗೆ ಎದುರು ಹೋಗ್ತೀರಿ. ಏನು ನಿಮ್ಮ ಹೆಸರು? ನಿಖಿತಾ ಅವರೇ, ಈ ಸಲ ನಿಮ್ಗೆ ಲೋಕಸಭೆ ಚುನಾವಣೆ ಒಳಗ ಯಾರಿಗೆ ನಿಮ್ಮ ಓಟು ಲಿಖಿತ? ನಾವು ಈಗ ಸೆಕೆಂಡ್ ಇಯರ್ ಇನ್ನ ಓಟದ್ ಬಂದು. ಸೆಕೆಂಡ್ ಇಯರ್. ಎಷ್ಟು ಏಜ್? 17. ಇನ್ನೊಂದು ವರ್ಷ ಕಳೆದ್ರೆ ನೆಕ್ಸ್ಟ್ ಹಾಕ್ಬೋದಲ್ರಿ. ಆತ ಮನೇಲಿ ಏನಂತಾರ? ಯಾರು ಬಂದ್ರೆ ಚಲೋ ಅಂತಾರ? ಬಿಜೆಪಿ. ನೀವು ಹೇಳ್ರಿ 17 ವರ್ಷ ಆಗೈತಲ್ರಿ ನಿಮ್ಗೆ, ಈಗ ಮುಂದೆ ಹಾಕ್ಬೇಕಲ್ರಿ. ಯಾಕೆ ನೀವು ಬಿಜೆಪಿ ಮನೇಲಿ ಹೇಳಿದ್ರಂತ ಬಿಜೆಪಿ ಅಥವಾ ನಿಮಗೂ ಅದೇ ಆಸನ? ಮನ್ಯಾಗ ಹೇಳಿದ್ರನ್ ಬಿಜೆಪಿ, ಮನೇಲಿ ಕಾಂಗ್ರೆಸ್ ಹೇಳ್ಬಿಟ್ರೆ ಯಾಕ? ಆಗ ಬಿಜೆಪಿಗೆ ಹಾಕ್ತೀರಿ? ಯಾರಿಗೆ ಹಾಕ್ತೀರಿ? ಮುಂದೆ ಹಾಕೋದಾರ ಯಾರಿಗೆ ಹಾಕ್ತೀರಿ? ಬಿಜೆಪಿ. ಆತ್ ಬಿಡ್ರಿ, ಚಲೋ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.